ಅಪರಾಧ ಜಗತ್ತಿನ ಅನಾವರಣ. ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಕೆಲವರು ಕಾಲ್ ಮುಂದಾಗಿ ಹುಟ್ಟಾರಂತೆ, ಇನ್ ಕೆಲವರು ತಲೆ ಮುಂದಾಗಿ ಹುಟ್ಟಾರಂತೆ. ಆದ್ರೆ ಅವಳು ಅದೇ ಮುಂದಾಗಿ ಹುಟ್ಟಿದ್ಲು ಅನ್ಸತ್ತೆ. ಆಕೆಗೆ ಅದ್ಯಾಕೋ ಪ್ರಣಯದಾಟ ಆಡೋ ಚಟ ಸಿಕ್ಕಾಪಟ್ಟೆ ಇತ್ತು. ಅದನ್ನ ಅವಳ ತಂದೆಯ ಸ್ಥಾನದಲ್ಲಿದ್ದವನೇ ದುರುಪಯೋಗ ಪಡಿಸ್ಕೊಂಡು ಮಗಳೊಂದಿಗೆ ಪಲ್ಲಂಗ ಏರಿ 10 ವರ್ಷಗಳ ಕಾಲ ಅವಳೊಂದಿಗೆ ಆಡಿ ಕೊನೆಗೆ ಅವಳ ಬೇರೆ ಬೇರೆ ಚಲ್ಲಾಟ ನೋಡಿ ಚಟ್ಟ ಕಟ್ಬಿಟ್ಟ. ಇದು ಕಾಮನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಬರದೆ ದಾರಿ ಬಿಟ್ಟು ಜೀವ ಬಿಟ್ಟವಳ ಕಥೆ. ಗಂಡ ಹೆಂಡಿರ ಜಗಳದಲ್ಲಿ ಅವರೆಲ್ಲ ಉಂಡರು. ಪಂಚಾಯಿತಿಗೆ ಬಂದವನೇ ಪಲ್ಲಂಗ ಏರಿದ. ಶ್ರೀಮಂತ ತಂದೆ ಆಡಿದ್ದು ಮಗಳೊಂದಿಗೆ ಚಲ್ಲಾಟ. ಚಟ್ಟ ಕಟ್ಟಿದ ಗಂಡಸರ ಚಟ. ಇದು ಅವಳ ಕಥೆ. ಆಕೆಯನ್ನ ದುರಂತ ನಾಯಕಿ ಅನ್ಬೇಕಾ, ಖಳನಾಯಕಿ ಅನ್ಬೇಕಾ, ತೆವಲಿಗೆ ಬಿದ್ದ ಮತ್ತಿಗೇಡಿ ಹೆಂಗಸು ಅನ್ಬೇಕಾ, ನೀವೇ ನಿರ್ಧರಿಸಿ. ಒಟ್ಟಿನಲ್ಲಿ ಈಗ ಅವಳಿಲ್ಲ. ಆಕೆ ಹೆಸರು ಮಂಜುಳಾ. ನೋಡೋದಕ್ಕೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದಾಳೆ. ಹಂಗಾಗಿ ಅವಳ ಬದುಕು ಹಿಂಗಾಗಿ ಹೋಯ್ತಾ, ಅಥವಾ ಅವಳ ಮೈಯೊಳಗಿದ್ದ ಕಳ್ಳ ಸುಮ್ಮನಿರೋದಕ್ಕೆ ಬಿಡದೆ ಇಷ್ಟೆಲ್ಲ ಆಯ್ತಾ? ಒಟ್ಟಿನಲ್ಲಿ ಪ್ರಾಯದ ಹೊಸ್ತಿಲಲ್ಲಿ ಶುರುವಾದಂಥ ಅವಳ ಪ್ರಣಯ ದಾಟಕ್ಕೆ ಈಗ ಅವಳ 34ನೇ ವಯಸ್ಸಿನಲ್ಲಿ ಫುಲ್ ಸ್ಟಾಪ್ ಬಿದ್ದಿದೆ. ಬರೀ ಕಾಮ ಕೇಳಿಗೆ ದಿ ಎಂಡ್ ಆಗಿದ್ರೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಅವಳಿಗಿದ್ದಂಥ ಗಂಡಸರ ಚಟ ಆಕೆಯ ಬದುಕಿಗೆ ಚಟ್ಟವನ್ನು ಕಟ್ಟಿಬಿಟ್ಟಿದೆ. ತಿಂಗಳ ಹಿಂದೆ ಸಮಾಧಿ ಸೇರಿದ್ದ ಅವಳ ದುರಂತ ಕಥೆ ಈಗ ಹೊರಬಿದ್ದಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತಡಗೋಡ ಖಾನಾಪುರ ಗ್ರಾಮದ ಹೆಣ್ಣು ಮಗಳು ಈಕೆ. ಅವಳೇ ಊರಲ್ಲಿ ಸುರಸುಂದರಿ. ಹಂಗಾಗಿ ಪ್ರಾಯ ಅಪಾಯ ಅನ್ನೋ ಸ್ಥಿತಿ ಬರುತ್ತೆ. ಹುಡುಗಿ ಹದಿಹರೆಯದಲ್ಲೇ ಎಡುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಂಡಿದ್ರಿಂದ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾರೆ. ಆಗ ಅವಳನ್ನ ಲಗ್ನ ಆದವನು ಬಚ್ಚನಕೇರಿ ಗ್ರಾಮದ ಮುರಿಗೆಪ್ಪ ಸಿದ್ದಗೇರಿ. ಈ ಮುರಿಗೆಪ್ಪ ಬಡಪಾಯಿ ಮನುಷ್ಯ. ಆತನಿಗೆ ಕಾಮನಗಳೇ ಮೈದಳದಂತಿದ್ದಂಥ ಮಂಜುಳಾಳ ಜೊತೆ 2 ವರ್ಷ ಸಂಸಾರ ಮಾಡೋ ಹೊತ್ತಿಗೆ ಸಾಕಾಗೋಯ್ತು. ಹೆಂಡತಿಯನ್ನ ತೃಪ್ತಿಪಡಿಸೋದಕ್ಕೆ ಅವನು ಸಾಕಷ್ಟು ಒದ್ದಾಡಿದ್ದ. ಆ ಗ್ಯಾಪಲ್ಲೇ ಒಂದು ಗಂಡು ಮಗ ಕೂಡ ಹುಟ್ಟಿದ್ದ. ತಾಯಿಯಾದ ಮಂಜುಳಾ ಸ್ವಲ್ಪ ಶಾಂತಳಾಗಬಹುದು ಅಂತ ಅಂದ್ಕೊಂಡಿದ್ದ. ಹಾಗಾಗ್ಲಿಲ್ಲ. ಆದರೂ ಅವನು ಮಡದಿಯನ್ನ ದೂಷಿಸಿರ್ಲಿಲ್ಲ. ಆದರೆ ಗಂಡನೇ ಗಂಡಸಲ್ಲ ಅನ್ನೋ ಮಟ್ಟಕ್ಕೆ ಜಗಳ ಆಡ್ಕೊಂಡು ಮಂಜುಳಾ ತವರು ಸೇರಿದ್ಲು. ಆರಂಭದಲ್ಲಿ ಪತಿಯ ಜೊತೆ ಚಿಕ್ಕ ಪುಟ್ಟ ಗಲಾಟೆ ಮಾಡ್ಕೊಂಡು ಊರಿಗೆ ಬರ್ತಾ ಇದ್ದ ಮಗಳ ಕಥೆ ಏನು ಅನ್ನೋದು ತವರಲ್ಲಿ ಗೊತ್ತಿರಲಿಲ್ಲ. ಆಕೆಗೆ ವರದಕ್ಷಿಣೆ ಕಿರುಕುಳನೋ, ಗಂಡನ ಕಷ್ಟನೋ, ಅತ್ತೆ ಮಾವನ ಹಿಂಸೆನೋ ಇವ್ಯಾವೂ ಇರಲಿಲ್ಲ. ಸಮಸ್ಯೆ ಇದ್ದಿದ್ದು ಮಂಚದಲ್ಲಿ. ಹೆಂಡತಿಯನ್ನ ಗಂಡ ತೃಪ್ತಿಪಡಿಸ್ತಾ ಇಲ್ಲ ಅನ್ನೋ ವಿಷಯದಲ್ಲಿ ಅನ್ನೋದು ಗೊತ್ತಾದ ಮೇಲೆ ಮಂಜುಳಾಳನ್ನ ಅವರ ತವರು ಮನೆಯವರು ಇದೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾದ ವಿಷಯ ಕಣಮ್ಮ ಅಂತ ಹೇಳಿ ಒತ್ತಾಯದಿಂದ ಗಂಡನ ಮನೆಗೆ ತಂದು ನೀನುಂಟು ಅವರುಂಟು ಅಂತ ಹೇಳಿ ಬಿಟ್ಟು ಹೋಗಿದ್ರಂತೆ. ಅಷ್ಟಾದ ಮೇಲೆ ಮಂಜುಳಾ ಗಂಡನಿಂದ ಡಿವೋರ್ಸ್ ತಗೊಂಡು ಬೇರೆ ಹೋಗಿದ್ದು. ಸ್ವಲ್ಪ ಹೊತ್ತಾಗಿ ಅದೇ ಸುಳ್ಳು ಹಂಗೆ ಸತ್ತಾರ ಬಿಡುದು ಹಂಗೆ ಬಿಡುದು ನ್ಯಾಯ ಮರ್ಲಿನ ಜೋಡಿ ಆಗೋಲ್ಲ. ನಾವು ಅವ್ರ ತವ್ರ ಮನೆಗೆ ಹೇಳಿದ್ವಿ ಆಗೋಣ ಅಂತಲೇ ಆಕೆ ಹೋಲ್ಸರ ಅವ್ರ ತವ್ರ ಮನೆಯಾಗ ಇತ್ತು ಸರ್. ಅದ ನಮ್ಗೆ ಒಂದು ಸ್ವಲ್ಪ ಅವ್ರಿಗೆ ಭಾಳ ಒತ್ತಾಯಿಂದ ತೊಗೊಂಬಂದು ಸರ್. ಆಕಿನ ಒತ್ತಾಯಿಂದ ತೊಗೊಂಬಂದು ಕಾಸ ತೊಗೊಂಬಂದು ಕೈಯ ಕಾಲ ಕಟ್ಟಿ ತೊಗೊಂಬಂದು ಸರ್. ಆಕಿನ ಕೈಯ ಕಾಲ ಕಟ್ಟಿ ತೊಗೊಂಬಂದರು. ಆದರೂ 1 ವರ್ಷ 2 ವರ್ಷ ಜೀವನ ಮಾಡಿ ಸರ. ಮದುವೆ ಆಕೆ ಆಗೋದಿಲ್ಲ ಅನ್ನಕಲ್ ಸರ. ಅಂದಹಾಗೆ ತವ್ರ ಮನೆಯವರು ಗಂಡನ ಮನೆಗೆ ಕಳಿಸಿದ ತಕ್ಷಣವೇ ಅವರಿಬ್ರು ಡಿವೋರ್ಸ್ ತಗೊಂಡಿದ್ದಲ್ಲ. ಅವರ ಮಧ್ಯೆ ಆಗಾಗ ಗಲಾಟೆಗಳಾಗ್ತಾನೆ ಇರ್ತಾ ಇದ್ವು. ಆಗೆಲ್ಲ ಹಿರಿಯರು ಪಂಚಾಯಿತಿ ಮಾಡೋರು. ಹಾಗೆ ಅವರ ರಾಜಿ ಪಂಚಾಯಿತಿಗೆ ಬರ್ತಾ ಇದ್ದವನು ಮಂಜುಳಾಗೆ ಸಂಬಂಧದಲ್ಲಿ ತಂದೆಯಾಗಬೇಕಾಗಿದ್ದಂಥ ಮನುಷ್ಯ ಶಿವಾಜಿ. ಉಗರಖೋಡ ಗ್ರಾಮದ ಶ್ರೀಮಂತರ ಪೈಕಿ ಒಬ್ಬ ಈ ಶಿವಾಜಿ ಅನಿಗೋಳ. ಅಲ್ಲಿಯ ಕೃಷಿ ಪತ್ತಿನ ಸೊಸೈಟಿಯ ಸೆಕ್ರೆಟರಿ. ಒಟ್ಟಿನಲ್ಲಿ ಆ ಭಾಗದ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ಇಂಥವನನ್ನ ರಾಜಿಗೆ ಅಂತ ಕರೆಸಿ ಮುರಿಗೆಪ್ಪ ಕೆಟ್ಟ. ಬಗೆಹರಿಯೋ ಥರ ಇದ್ದಂಥ ಗಂಡ ಹೆಂಡತಿ ಸಮಸ್ಯೆ ಸಿಕ್ಕಾಪಟ್ಟೆ ಉಲ್ಬಣಿಸಿದ್ದೇ ಇವನಿಂದ. ಇವನು ಮಂಜುಳಾಳ ಮೇಲೆ ಕಣ್ಣು ಹಾಕಿದ್ದ. ಆಕೆಯನ್ನ ಬಲೆಗೂ ಕೆಳಕೊಂಡಿದ್ದ. ಮೊದಲೇ ಮೈ ಬಿಸಿ ಜಾಸ್ತಿಯಾಗಿದ್ದಂಥ ಮಂಜುಳಾ ತನಗಿಂತ 25 ವರ್ಷ ದೊಡ್ಡವನೊಂದಿಗೆ
ಅಲ್ಲದೆ ಸಂಬಂಧದಲ್ಲಿ ತಂದೆಯಾಗಬೇಕಾದವನೊಂದಿಗೆ ಹೊರಳಾಡೋದಕ್ಕೆ ಶುರು ಮಾಡಿದ್ಲು. ಗಂಡ ಹೆಂಡತಿ ಜಗಳ ಆಡೋದು, ರಾಜಿಗೆ ಅಂತ ಅವನು ಬರೋದು, ಹಸಿ ಬಿಸಿಯೂಟ, ಉಂಡೆದ್ದು ಹೋಗೋದು. ಅಪ್ಪ ಮಗಳ ನಡುವೆ ಅಂಥದ್ದೊಂದು ಸಂಬಂಧ ಹುಟ್ಟಬಹುದು ಅನ್ನುವಂಥ ಕಲ್ಪನೆ ಕೂಡ ಇಲ್ಲದ ಬಡಪಾಯಿ ಗಂಡ ಸಾಕಷ್ಟು ದಿನ ಸುಮ್ಮನೆ ಇದ್ದ. ಆದರೆ ಕ್ರಮೇಣ ಅವನಿಗೂ ಅನುಮಾನ ಹುಟ್ಕೊಂತು. ಅವರಿಬ್ಬರ ಕಳ್ಳಾಟ ಕಣ್ಣಿಗೆ ಬಿತ್ತು. ಅಷ್ಟಾದ ಮೇಲೇನೆ ಶಿವಾಜಿ ಮಂಜುಳಾಳನ್ನ ಗಂಡನ ಮನೆಯಿಂದ ಕರ್ಕೊಂಡು ಹೋಗಿತ್ತು. ಮುರುಗಪ್ಪ ಹೆಂಡತಿಯಿಂದ ಡಿವೋರ್ಸ್ ತಗೊಂಡಿತ್ತು. ಅವರು ಜೀವನ ಮಾಡೋಂತೆ ಅಟೆಂಡ್ ಅವ್ರ ತವ್ರ ಮನೆಯವ್ರು ಅವ್ರ ತಮ್ಮ ಚಲೋ ಇದ್ದಾರೆ. ಅವರು ಪ್ರಯತ್ನ ಮಾಡೋಣ ಆದಷ್ಟು ಅವರು ಇದನ್ನ ಮಾಡಿಸ್ಯಾರ. ಅವರು ಅವರು ಎಲ್ಲ ಕುಟ್ಕೊಂಬಂದು ಅವರು 2 ವರ್ಷ ಜೀವನ ಮಾಡಿಸ್ಯಾರ. ಒಂದು ಹುಡುಗಾತ್ರಿ, ಹುಡುಗ ಆದ ನಂತರ ನಿಮ್ಮ ಕೂಡ ಒಂದು ಬೈಲಲ್ಲ ಸುರ್ಪತ್ರ ನಮಗೆ ಏನು ಸಂಬಂಧ ಅಲ್ಲ, ಖಾನಾಪುರ ಅವ್ರ ಏನು ಸಂಬಂಧ, ಇವು ಕೂಡ ಅವ್ರ ಏನು ಸಂಬಂಧ ಇಲ್ಲ ಅಂತೇಳಿ ಇದು ಮಾಡಿ ಸರ್. ಬೈಲಂಗಲ್ಲ ಸರ್, ಅವನ ಜೊತೆನೇ ಹೋಗಿ ಸರ್, ಶಿವಾಜಿ ಜೊತೆ ಸರ್. ಹ್ಞೂ ರೀ, ಅದು ಮಗಳಾಗ್ಬೇಕು ಸರ್. ಮಗಳಾಗಬೇಕು. ಆದರೂ ಬರೀ ಹಿರೇತನಕ ಬಂದವ. ಹ್ಞೂ ರೀ. ಏನಾಯ್ತು, ಎಷ್ಟು ಸಲ ಹಿರೇತನಕ ಬಂದಿದ್ದವು? ಒಂದು 3-4 ಸಲ ಬಂದು ಸರ್. 3-4 ಸಲ ಹಿರೇತನಕ ಬಂದಾಗ ಅವನ ಜೊತೆ ಬೆನ್ನತ್ತಿ ಹೋಗ್ಬಿಟ್ಟಿರೋದು. ಹ್ಞೂ ಸರ್. ಹೋಗೋ ಮುಂದೆ ಏನು ಹೇಳೋದಲ್ಲ ಬೆನ್ನತ್ತಿ ಹೋಗ್ತೀನಿ ಇಲ್ಲ ಸರ್. ಮತ್ತೇನಂತ ಹೇಳೋದು? ಸುರ್ಪತ್ರ ತೊಗೊಂಡು ಸರ್ ನಮ್ಮ ಕಲೆ ಆಗಿರಿ ಆಯ್ತು ತೊಗೊಂಕಾಸ ಅದು ಅವನ ಜೊತೆ ಸೇರ್ಕೊಂಡ್ಬಿಟ್ರೆ. ಹೀಗೆ ಶ್ರೀಮಂತನ ರಖೇಲಾಗಿ ಹೋದವಳ ಜೊತೆಗೆ ಮುರುಗಪ್ಪ ತನ್ನ ಮಗನನ್ನ ಕಳಿಸ್ಲಿಲ್ಲ. ಅವನೇ ನೋಡ್ಕೋತೀನಿ ಅಂತಂದ. ಮಂಜುಳಾಗೆ ಅದು ಖುಷಿನೇ. ಆಕೆಯ ಪಲ್ಲಂಗದಾಟಕ್ಕೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ ಅಂದ್ಕೊಂಡು ಹೊರಟೋದ್ಲು. ಹೆಚ್ಚು ಕಡಿಮೆ ಮಗಳ ವಯಸ್ಸಿನವಳ ಜೊತೆ ಸಂಸಾರ ಶುರು ಮಾಡಿದಂಥ ಶಿವಾಜಿಗೆ ಕೇಳಬೇಕಾ, ಸ್ವರ್ಗನೇ ಸಿಕ್ಕಂಥ ಅನುಭವ. ಹಾಗಂತ ಮಂಜುಳಾಳನ್ನ ಅವನ ಮನೆಗೆ ಕರ್ಕೊಂಡು ಹೋಗೋ ಚಾನ್ಸ್ ಇರಲಿಲ್ಲ. ಯಾಕೆಂದ್ರೆ ಅವರದ್ದು ಒಟ್ಟು ಕುಟುಂಬ, ತಮ್ಮಂದಿರ ಸಂಸಾರವೆಲ್ಲ ಇದೆ. ಜೊತೆಗೆ ಇವನ ಮಡದಿ ಮಕ್ಕಳೆಲ್ಲ ಇದ್ರಲ್ಲ. ಇವರು ಈಕೆಯನ್ನ ಒಪ್ಕೋತಾರಾ? ಇಟ್ಕೊಂಡವಳನ್ನ ಮನೆಗೆ ಕರ್ಕೊಂಡು ಹೋದ್ರೆ ಸಮಾಜದಲ್ಲಿ ಸ್ಥಾನಮಾನ ಏನಾಗಬೇಕು? ಹಾಗಾಗಿ ಮಂಜುಳಾಳನ್ನ ಕಿತ್ತೂರಿಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಮನೆ ಮಾಡಿಟ್ಟ. ಹೇಳ್ಕೊಳ್ಳೋದಕ್ಕೆ 4 ಗೋಡೆಗಳ ಮಧ್ಯೆ ಆಕೆಗೆ ತಾಳಿನೂ ಕಟ್ಟಿದ. 3 ಹೊತ್ತು ಅವಳ ಜೊತೆಗೆ ಇರ್ತಾ ಇದ್ದ. ಅಷ್ಟಾದ ಮೇಲೆ ಅವರಿಗೆ ಮಕ್ಕಳಾಗದೇ ಇರುತ್ತವಾ? 2 ಮಕ್ಕಳು ಆದ್ರು. ಒಟ್ಟಿನಲ್ಲಿ ಅವರದ್ದು ಗಂಡ ಹೆಂಡತಿಯ ಸಂಸಾರವೇ. ಮಂಜುಳಾ ಈಕೆ ಮುರುಗಪ್ಪ ಅನ್ನೋ ಜೊತೆ ಮದುವೆ ಆಗಿದ್ದ ಸಂದರ್ಭದಲ್ಲಿ ಉಂಟಾದ ವೈವಾಹಿಕ ವಿವಾದವನ್ನು ಪರಿಹರಿಸಲು ಹೋಗಿದ್ದವನು ಶಿವಾಜಿ ಬಸಪ್ಪ ನಿಗೋಳ. ಈತ ಸಂಬಂಧದಲ್ಲಿ ಮಂಜುಳನಿಗೆ ತಂದೆ ಆಗಬೇಕು. ಆ ಸಂಬಂಧ ಬಿಟ್ಟ ನಂತರ, ಡೈವರ್ಸ್ ಆದ ನಂತರ ಈಕೆಯನ್ನು ಈತನೇ ತಂದು ತನ್ನ ಹೆಂಡತಿಯಾಗಿ ಬೇರೆ ಕಡೆ ಇಟ್ಕೊಂತಾನೆ. ಈತನಿಗಾಗಲೇ ಒಂದು ಮದುವೆ ಆಗಿರುತ್ತೆ. ಮದುವೆ ಆದಂಥ ಇನ್ನೊಂದು ಸಂಸಾರ ಇವನಿಗೆ ಊರುಗೋಡದಲ್ಲಿದೆ. ಇಲ್ಲಿ ಈಕೆ ಸ್ವತಃ ಮಗಳ ಸಂಬಂಧವನ್ನು ಹೊಂದಿದ್ದಂತಹ ಈಕೆಯ ಜೊತೆ ಸಂಸಾರವನ್ನು ಮಾಡ್ತಾ ಇರ್ತಾನೆ ಮತ್ತು 2 ಮಕ್ಕಳು ಕೂಡ ಆಗಿದ್ದಾವೆ ಇವರಿಗೆ. ಆ ಮಕ್ಕಳಿಗೆ ಶಿವಾಜಿ ತಂದೆಯ ಸ್ಥಾನವನ್ನು ಕೊಟ್ಟ. ಆದರೆ ಕಾನೂನು ಪ್ರಕಾರ ಮೊದಲನೇ ಮಡದಿ ಇರುವಾಗ 2ನೇಯವಳು ಅಧಿಕೃತಳಾಗಲ್ವಲ್ಲ. ಅಂದಮೇಲೆ ಆಕೆಯ ಮೇಲೆ ಅಧಿಕಾರ ಸಾಧಿಸೋದಕ್ಕೂ ಆಗಲ್ಲ. ಅದು ಶಿವಾಜಿಗೆ ಗೊತ್ತಾಗಿದ್ದು ತಡವಾಗಿ. ಅಷ್ಟೊತ್ತಿಗೆಲ್ಲ ಶಿವಾಜಿಯ ಮೈಯೊಳಗಿನ ನೀರು ಬತ್ತು ತೊಡಗಿತ್ತು. ಆದರೆ ಮಂಜುಳಾಳದ್ದು ಹಾಗಲ್ಲ. 30ರ ಮಿರಿ ಪ್ರಾಯ, ಯಾವತ್ತಿಗೂ ಬತ್ತದ ಕಾಮ ಸಮುದ್ರ. ಶಿವಾಜಿ ಅವಳನ್ನ ತೃಪ್ತಿಪಡಿಸಿದಷ್ಟು ದಿನ ಆಕೆಗೆ ಪರಪುರುಷರ ಅವಶ್ಯಕತೆ ಬರಲಿಲ್ಲ. ಆದರೆ ಕ್ರಮೇಣ ಶಿವಾಜಿಯ ಜವಾಬ್ದಾರಿಗಳು ಹೆಚ್ಚಾಗಿ ಮಂಜುಳಾಳ ಮನೆಗೆ ದಿನೇ ದಿನೇ ಬರೋದಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಅಲ್ಲಿಂದ ಮುಂದೆ ತೆರೆಕೊಂಡಿದ್ದು ನೋಡಿ ಮಂಜುಳಾಳ ಮತ್ತೊಂದು ಅಧ್ಯಾಯ. ಅದು ಅವಳನ್ನ ಕರ್ಕೊಂಡು ಹೋಗಿದ್ದು ಸಮಾಧಿಯ ಕಡೆಗೆ. ನಾಲ್ಕು ದಿವಸದ ಹಿಂದೆ ನಮ್ಮ ಕಿತ್ತೂರಿನ ಸಬ್ಬೀಟ್ ಸದಸ್ಯರು, ಅಂದರೆ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪೊಲೀಸರಿಗೆ ಜೊತೆ ಸಂಪರ್ಕದಲ್ಲಿರತಕ್ಕಂತಹ ಸಾರ್ವಜನಿಕರನ್ನು ಆಯ್ಕೆ ಮಾಡಿದ್ದೇವೆ. ಅಂಥ ಆಯ್ಕೆ ಮಾಡಿದಂಥ ಒಬ್ಬ ಸದಸ್ಯರು ಕಿತ್ತೂರಿನಿಂದ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂತಹ, ಅಂದರೆ ಕಿತ್ತೂರಿನಲ್ಲಿರ್ತಕ್ಕಂತಹ ಒಂದು ಮನೆಯಲ್ಲಿ ಇದ್ದಂಥ ಒಬ್ಬ ಮಹಿಳೆ ಕಳೆದ 1 ತಿಂಗಳಿಂದ ಕಾಣೆಯಾಗಿದ್ದಾಳೆ. ಅವಳು ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ. ಅವಳ 2 ಮಕ್ಕಳನ್ನು ಬೇರೆಯವರು ಯಾರೋ ಕರೆದುಕೊಂಡು ಇಟ್ಕೊಂಡಿದ್ದಾರೆ. ಅವಳು ಕೊಲೆ ಆಗಿರಬಹುದು ಅನ್ನುವ ಒಂದು ಶಂಕೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ನೀಡ್ತಾರೆ.
ಹೀಗೆ ಪೊಲೀಸ್ ಖಬರಿಯೊಬ್ಬ ಕೊಟ್ಟಂಥ ಮಾಹಿತಿಯನ್ನ ತಗೊಂಡು ಕಿತ್ತೂರು PSI ನಿಂಗನಗೌಡ ಪಾಟೀಲ್ರು ಸುಮ್ಮನಾಗಲಿಲ್ಲ. ಅನುಮಾನದಿಂದ ಮಂಜುಳಾ ಎಲ್ಲಿಯವಳು ಅನ್ನೋದನ್ನ ತಿಳ್ಕೊಂಡು ಆಕೆಯ ತವರಿಗೆ ಫೋನ್ ಮಾಡ್ತಾರೆ. ಅವಳು ಅಲ್ಲಿಗೆ ಹೋಗಿರಲಿಲ್ಲ. ಆಕೆ ಕಾಣ್ತಿಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೇನೆ ಆಕೆಯ ತಾಯಿ ತಿಂಗಳಿಂದ ಫೋನ್ ಕೂಡ ಹಚ್ಚಿಲ್ಲ ಸಾಹೇಬ್ರೆ ಅಂತ ಅಂದ್ಕೊಂಡು ಸ್ಟೇಷನ್ನಿಗೆ ಬರ್ತಾಳೆ. ನಿನ್ನೆ ಗೊತ್ತಾಗೈತೆ ರೀ, ಸಂತಿ ಬಂದಾಗ ಒಬ್ಬರು ಹಿಂಗಾಗೈತಿ ಕಂಪ್ಲೇಂಟ್ ಆಗೈತಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಆಮೇಲೆ ಅವ್ರು ಮನೆಗೆ ಬರ್ತಿರ್ಕಿಲ್ಲ ರೀ, ನಮ್ಮ ತಾಯಿಯವರಿಂದಲೇ ಸಂಪರ್ಕ ಇತ್ತು ರೀ, ಮಾತಾಡ್ತಿದ್ರು ಫೋನ್ ಹಚ್ಚಿ. 1 ತಿಂಗಳಿಂದ ಫೋನ್ ಹಚ್ಚಿರ್ಕಿಲ್ಲ ರೀ. ಅಷ್ಟಾಗ್ತಿದ್ದ ಹಾಗೇನೆ ನಿಂಗನಗೌಡರ ಅನುಮಾನ ತಿರುಗಿದ್ದು ಶಿವಾಜಿ ಅನಗೋಳನ ಮೇಲೆ. ಆತ ಆ ಭಾಗದ ಪ್ರಭಾವಿ ವ್ಯಕ್ತಿ. ಅವನ ಮೇಲೆ ಒಮ್ಮೆಲೆ ಸಾಕ್ಷ್ಯಾಧಾರ ಇಲ್ಲದೆ ಆರೋಪ ಮಾಡೋದಕ್ಕೂ ಆಗಲ್ಲ. ಹೇಗೆ ಮುಂದುವರಿಯೋದು ಅಂತ ನಿಂಗನಗೌಡರು CPI ಸಂಗನಗೌಡರ ಹತ್ರ ಸಲಹೆ ತಗೋತಾರೆ. ಆಗ ಅವರು ಹಿಡ್ಕೊಂಡಿದ್ದು ಮಂಜುಳಾಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದ್ದಂಥ ಮನುಷ್ಯ ಹಿದಾಯಿತ್ನನ್ನ. ಅವನು ಮಂಜುಳಾಳ ಮನೆಯ ಎದುರು ಮನೆಯನ್ನ ಕಟ್ಟೋದಕ್ಕೆ ಬಂದಿದ್ದ ಗೌಂಡಿ. ಆತನ ತೆಕ್ಕೆಗೆ ಈ ಮಂಜುಳಾ ಬಿದ್ದಿದ್ಲು. ಯಾವಾಗ ಈ ಶಿವಾಜಿ ಇವಳಿಂದ ಸ್ವಲ್ಪ ದೂರ ಸರಿದ್ನೋ ಆಗ ಆಕೆಗೆ ಮತ್ತೊಬ್ಬ ಬೇಕಾಗಿತ್ತು. ಅವನು ಸಿಕ್ಕಿದ್ದ. ಆ ವಿಷಯ ಕ್ರಮೇಣ ಶಿವಾಜಿಗೆ ಗೊತ್ತಾಗುತ್ತೆ. ಆತ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಂತರ ಆತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿಲ್ತಾನೆ. ನಮ್ದು ಮದುವೆಗೆ 10 ವರ್ಷ ಆಗಿತ್ತು ರೀ. ನನ್ನ ಕಿ ಇತ್ತಿತ್ತಲಾಗೆ 3 ವರ್ಷದಿಂದ ಬಾಜುಕೊಬ್ಬ ಮನೆ ಕಟ್ಟಕ್ಕೆ ಬರ್ತಿದ್ದೆ. ಅದು ಅವನ ಬಟ್ ಅನೈತಿಕ ಸಂಬಂಧ ಹೊಂದಿದ್ಲು. ಅದು ನಮಗೆ ಇತ್ತಿತ್ತಲಾಗೆ 1 ವರ್ಷದ ಈಚೆ ಕಡೆ ಗುರ್ತಾತು, ಹಿಂಗೆ ನಡೆದೈತೆ ಅಂತೇಳಿ. ಗುರ್ತಾಗಿ ಸರಿ ಬುದ್ಧಿ ಹಿಡಿದು ಇದನ್ನು ಮಾಡಿದ್ವು, ಅವು ಹಿಡಿದು ಎಲ್ಲ ಮಾಡ್ಬಿಡು ಅಂತೇಳಿ ಕೇಳಿಲ್ಲ. ಅವರು ನಮ್ಮನ್ನ ಮುಗಿಸೋ ಪ್ಲ್ಯಾನ್ನ ಒಳಗೆ ಮಾಡತ್ತಾರಂತ ನಮಗೆ ಒಂದಿಟ್ಟು ಡೌಟ್ ಬಂತು. ಹಂಗಾರೆ ಅವ್ನು ಹಿಡಿದ ಕಾಸು ಹಾಕಿ ಅವನ ಬಟ್ ಕಳಿಸಿಬಿಟ್ರಾತು ಅಂಥೇಳಿ ಒಂದಿಟ್ಟು ನಾವು ಲೆಕ್ಕ ಇಟ್ಕೊಂಡು ಸಿಕ್ರವು ನಿಸಿ ಕಟ್ಟಿ ಅಂತೇಳಿ ಅಲ್ಲಿ ಒಂದು ಬಾಜುಕ್ ಮನೆ ಕಟ್ಟಕ್ಕೆ ಬರ್ತಿದ್ದಂತವ. ಆ ಮನೆ ಕಟ್ಟುವಾಗಿಂತ ಅನೈತಿಕ ಸಂಬಂಧ ಹೊಂದಿದ್ದ. ನಾವು ಆಲ್ರೆಡಿ ಒಟ್ಟು ಅವನ್ನ ಹಿಡ್ದತ್ತಿರ್ಬೇಕು, ಹಿಡಿದ ಬಳಿಕ ನಾವು ಮಾತಾಡಿಸ್ಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಒಟ್ಟು ಅವನ್ನ ಹಿಡಿಲೆ ಏನು ಮಾಡಬಾರ್ದು ಅಂತೇಳಿ ಬಿಟ್ಟಿದ್ದು. ಅವು ರೆಡ್ ಹ್ಯಾಂಡಾಗಿನ ಮನ್ಯಾಗ ಸಿಕ್ಕ ಹೌತ್ನ್ಯಾಗ ಸಿಕ್ಕ ಕೂಡಲೇ ಬಿಡ್ಯಾಕ ಅದು ನಮ್ಮಣ್ಣ ಫೋನ್ ಹಚ್ಚಿದ, ಹಂಗೈತಿ ಹಿಂಗೆ ಹೌತ್ನ್ಯಾಗ ಬರಲಿ ಅಂತೇಳಿ ಅದು. ಹೀಗೆ ಹೊಡೆದು ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂತ ಸ್ಟೇಷನ್ಗೆ ಕರೆ ಮಾಡ್ತಾರೆ. ಪೊಲೀಸರು ಬರೋವರೆಗೆ ಅಂತ ಮನೆಯಲ್ಲಿ ಕೂಡ ಹಾಕ್ತಾರೆ. ಅವನು ಆ ಟೈಮ್ನಲ್ಲಿ ಬಚ್ಚಲ ಮನೆಯನ್ನು ಹಾರಿ ಮಾಡನ್ನು ಸರಿಸಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದ. ನೀರಿನ ಟ್ಯಾಂಕ್ನಾಗ ಅಡಿಕೊಂಡು ಕುಂತಿದ್ದ. ಹಂಗಾರೆ ಅದ ನಾವು ಬರಂತೆ ನಮ್ಮ ಹುಡುಗನ ಕರೆದ್ನಿ. ಬಂದರು. ಅವನು ಒಂದಿಟ್ಟು ಅವಾಗ ಆ ಟೈಮ್ ಸ್ಟೇಷನ್ಗೂ ಫೋನ್ ಹಚ್ಚಿನಿ. ಯಾರೋ ಫೋನ್ ಹಿಡಿದ್ರು ಅವ್ರು ದೌಡು ಇದಾಗಲಿಲ್ಲ. ಅವನು ಬಡ್ದು ಸ್ಟೇಷನ್ ಕತ್ಕೊಂಡು ಹೋಗ್ಬೇಕಂತೇಳಿ ಇದು ಮಾಡಿದ್ವು. ಅವು ಬಚ್ಚಲ ಕುಲಿ ಕದ ಹಾಕೊಂಡು ಅನ್ನ ತೆಪ್ಪಿಸಿ ಮ್ಯಾಲೆ ಜಿಗದ ತಗಡು ಬಿಸ್ಕಸ್ ಜಿಗದ ದಾಟು. ಅಷ್ಟಾದ ಮೇಲೆ ಶಿವಾಜಿ ಸುಮ್ಮನಿಲ್ಲ. ಈ ಮಂಜುಳಾಳನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಈಕೆಗೆ ಬೇರೆಯವನ ಜೊತೆ ಸಂಬಂಧ ಇದೆ, ನಮ್ಮಿಬ್ಬರನ್ನು ಬೇರೆ ಮಾಡಿ ಅಂತ ಪೊಲೀಸರಲ್ಲೇ ಕೇಳ್ಕೊಳ್ತಾನೆ. ಅವರು ನಿಮ್ಮನ್ನ ಬೇರೆ ಅಂತ ಮಾಡೋದೇನಿಲ್ಲ, ನೀವಿಬ್ಬರು ಬೇರೆನೆ. ಅಷ್ಟಕ್ಕೂ ನಿಮ್ಮಿಬ್ಬರಿಗೂ ಲೀಗಲಿ ಮದುವೆನೇ ಆಗಿಲ್ಲ, ಹಾಗಾಗಿ ಆಕೆಯ ಪಾಡಿಗೆ ಆಕೆ ಇರಬಹುದು ಅಂತ ಹೇಳಿದ್ದಾರೆ. ನಂತರ ಶಿವಾಜಿ ವಕೀಲರನ್ನು ಕೇಳಿದಾನೆ. ಆತ ಏನೂ ಮಾಡೋದಕ್ಕಾಗಲ್ಲ, ಇನ್ನು ಮಂಜುಳಾ ಬಯಸಿದ್ರೆ ಇವನ ಮೇಲೆ ಕೇಸ್ ಹಾಕಬಹುದು ಅಂತ ಆಗುತ್ತೆ. ಈಕೆಗೆ ಮಂಜುಳಾ ಯಾರು ಕಾಣೆಯಾಗಿದ್ದಾಳೆ, ಅವಳಿಗೆ ಇನ್ನೊಬ್ಬನ ಜೊತೆ ಸಂಪರ್ಕ ಇದೆ ಅಂತ ಗೊತ್ತಾಗಿ ಶಿವಾಜಿ ಬಸಪ್ಪ ಅನಿಗೋಳ ಈತ ಆ ರೀತಿಯ ಅನೈತಿಕ ಸಂಬಂಧ ಬೇಡ ಅಂತೇಳಿ ಬುದ್ಧಿವಾದ ಹೇಳ್ತಾನೆ. ಆದರೆ ಆಕೆ ಕೇಳಲ್ಲ. ಇದು ಅನೇಕ ಸಾರಿ ಇವರು ಪೊಲೀಸ್ ಠಾಣೆ ಹತ್ರನೂ ಬರ್ತಾರೆ, ನಮ್ಮಿಬ್ಬರಿಗೂ ಸಪ್ರೇಷನ್ ಮಾಡಿಕೊಡಿ ಅಂತ. ಪೊಲೀಸ್ನವ್ರು ಹೇಳ್ತಾರೆ, ನೀವು ಸಪ್ರೇಷನ್ ಮಾಡೋ ಪ್ರಶ್ನೆ ಇಲ್ಲ, ಯಾಕಂದರೆ ನೀವಿಬ್ಬರು ಕೂಡ ಲೀಗಲಿ ವೆಡೆಡ್ ವೈಫ್ ಆ್ಯಂಡ್ ಹಸ್ಬೆಂಡ್ ಅಲ್ಲ ಅಂಥೇಳಿ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಈ ಬಗ್ಗೆ ಇವರು ತಾವು ಪ್ರತ್ಯೇಕವಾಗಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಒಬ್ಬ ಅಡ್ವೊಕೇಟ್ ಹತ್ರನೂ ಹೋಗಿರ್ತಾರೆ. ಆದರೆ ಆ ರೀತಿ ಪ್ರತ್ಯೇಕ ಆಗೋದಕ್ಕೆ ಯಾವುದೇ ರೀತಿಯ ಕಾನೂನಿನ ಆಧಾರ ಇಲ್ಲದೇ ಇರೋದ್ರಿಂದ ಇವರು ಆ ಲಾಯರ್ ಕೂಡ ಅದೇ ರೀತಿ ಅಡ್ವೈಸ್ ಮಾಡಿ ಇವ್ರಿಗೆ ಕಳಿಸ್ತಾರೆ. ಗಂಡ ಹೆಂಡತಿ ಅಲ್ಲ ಅಂದ್ರೂ 2 ಮಕ್ಕಳಾಗಿದ್ರಲ್ಲ, ಹೇಳ್ಕೊಳ್ಳೋದಕ್ಕೆ ಮಂಜುಳಾ ಶಿವಾಜಿಯ 2ನೇ ಹೆಂಡತಿ ಅಂತಾನೆ ಆಗಿತ್ತಲ್ಲ. ಹಾಗಾಗಿ ಅವಳನ್ನ ಹೇಗಾದರೂ ಮಾಡಿ ದಾರಿಗೆ ತರಬೇಕು ಅಂತ ನಿಲ್ತಾರೆ. ಹಿದಾಯತ್ಗೆ ಬೆದರಿಕೆ ಹಾಕಿ ಆತ ಮನೆಗೆ ಬರೆದಿದ್ದ ಹಾಗೆ ಮಾಡ್ತಾರೆ. ಅಷ್ಟೇ, ಮಂಜುಳಾ ಹುಚ್ಚಿ ಥರ ಆಡೋದಕ್ಕೆ ಶುರು ಮಾಡ್ತಾಳೆ. ಆಕೆ ಅವನಿಲ್ಲದೆ ಇದ್ದರೆ ನನ್ನಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಹಿಂಗೆ ಮಾಡಬೇಡ ಮುಟ್ಬೇಡ ಅಂದರೂ ಸಹಿತ
ಆಕಿ ನಾ ಸಾಯಕಿ ನಾ ಊರ್ಲಾಕ ಕೊಡಕ್ಕೆ ಅಂತೇಳಿ ಅಷ್ಟೊತ್ತಿಗೆ ಜೀವ ಹೋತ್ರಕ್ಕಿದೆ ಗಲಾಟೆ ಆದ ಕೂಡಲೇ ಜೀವ ಕಿತ್ತಾಕಿ ತಲೆ ಪ್ರಾಬ್ಲಮ್ ಇತ್ತು ರೀ. ದವಾಖಾನೆ ಟ್ರೀಟ್ಮೆಂಟ್ ಇತ್ತು ಆಕಿಗೆ ದುಗ್ಗಾನಿ ಹುಬ್ಳಿ. ನೀವೇ ಕುತ್ತಿಗೆ ತಲೆ ನಾನಂತೂ ಇಲ್ಲ ಸರ್. ಅದು ಏನಾಯ್ತು ಅವತ್ತು ಮುಗಿತ್ರ ಅದು ದವಾಖಾನೆ ಕರ್ಕೊಂಡೋದು ಅವರು ದವಾಖಾನೆಯವರು ದಾಡ್ ಕರ್ಕೊಂಡು ಹೋಗ್ರಂತ ಬರ್ಕೊಟ್ರು. ತಲೆ ಮೇಲೆ ಜೀವ ಹೋದ ರೀತಿ ಹೆಂಗೆ ಅಂದ್ಕೊಳ್ಳಿ ಅವರು ದಾಡಕ್ಕೆ ಬರ್ಕೊಟ್ರಿ. ದಾಡ್ ಕರ್ಕೊಂಡೋದು ಅವ್ರು ನಾ ಆರಾಮದನ್ರಿ ಅಂತ ಅವ್ರಿಗೆ ಹೇಳು ಈಗಂತೂ ಆರಾಮ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಅವ್ರು ಕರ್ಕೊಂಬಂದು ಮರನೇ ದಿವಸ ನಾ ಹೋಗಾಕಿನ ನಾವು ರಾತ್ರಿಲ್ಲ ಹೋಗಿ ನಾವು ಊರ್ಲಾಕ ಕೊಡಾಕಿ ಸಾಯಾಕಿ ಅವಾಗ ಏನಾರ ಅದನ್ನ ಇದು ಮಾಡೋದಿಲ್ಲ ಅದನ್ನ ಮಾಡೋದು ಒಟ್ಟು